ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವ. ಆತ್ಮೀಯರೇ, ನಮ್ಮ ಮೋದಿಯವರು ಹೌದು ಆರ್ಥಿಕ ಸಂಕಟದ ನಿಶ್ಚಿತವಾಗಿ ಈ ಸಾಕಷ್ಟು ಸಲ ಹೇಳ್ತಾನೂ ಬಂದಿದ್ದೀವಿ ನಾವು. ಅದೇ ಕಾಲಕ್ಕೆ ಅನೇಕ ಮೀಡಿಯಾಗಳು ಈ ವಿಷಯದ ಚರ್ಚೆ ಮಾಡಿದಾವೆ, ತಜ್ಞರು ಚರ್ಚೆ ಮಾಡಿದ್ದಾರೆ. ಆದರೆ ಇಲ್ಲಿವರೆಗೆ ಏನೂ ಮಾತನಾಡಲಾರದಂತಹ ಎಲ್ಲನೂ ವೈಭವಪೂರ್ಣದ ಜಗದಲ್ಲಿ ನಾವು 3ನೇ ನಂಬರ್ ಓಡ್ತಾ ಇದ್ದೀವಿ ಶ್ರೀಮಂತರಾಗಿ ಅಂತೇಳುವಂಥ ಒಂದು ಮೋದಿಯವ್ರ ಸರ್ಕಾರ ಇವತ್ತು ಏಕಾಏಕಿ ಈಗ ನಿನ್ನೆ ನೀವು ನೋಡಿದ್ದೀರಿ, ಸಾಕಷ್ಟು ಚರ್ಚೆ ಆಗ್ಯದ. ಖರ್ಚು ಕಡಿಮೆ ಮಾಡಿರಿ, ಹೆಚ್ಚು ಮಾಡಲಿಕ್ಕೆ ಹೋಗಬೇಡ್ರಿ, ಕಾರ್ಗಳು ಉಪಯೋಗ ಮಾಡೋರು ಬಸ್ನಲ್ಲಿ ಹೋಗ್ರಿ, ಸಾರ್ವಜನಿಕ ಮೆಟ್ರೋ ಉಪಯೋಗ ಮಾಡಿರಿ, ಆದಷ್ಟು ಕಡಿಮೆ ಖರ್ಚು ಮಾಡಲಿ ಬೋಧನೆ ಮಾಡ್ತಾಯಿದ್ರು. ನೀವು ನೋಡಿದ್ದೀರಿ ಅದನ್ನು. ಎಣ್ಣೆ ಖರ್ಚು ಉಳಿಸ್ರಿ, ಪೆಟ್ರೋಲ್ ಕಳಿಸ್ರಿ, ತಿನ್ನುವ ಖಾದ್ಯಾನ ಸಹಿತ ತಿನ್ನುವ ಎಣ್ಣೆ ಬಂತು, ಶೇಂಗಾ ಎಣ್ಣೆ ಬಂತು, ಮತ್ತಾವ ಎಣ್ಣೆ ಬಂತು, ಸನ್ಫ್ಲವರ್ ಬಂತು, ಅವುಗಳನ್ನು ಕಡಿಮೆ ಮಾಡಿರಿ. ಯಾಕಂದರೆ ವಿದೇಶಿ ಮುದ್ರಾ ಅಂದರೆ ಮತ್ತೊಂದು ದೇಶಕ್ಕೆ ನಾವು ಹಣವನ್ನು ಕೊಡಬೇಕಾಗ್ತದೆ ಡಾಲರ್ ರೂಪದಲ್ಲೇ. ಅದಕ್ಕೆ ಈ ಖರ್ಚುಗಳು ಕಡಿಮೆ ಮಾಡಿದರೆ ಉಳಿತದೆ ದುಡ್ಡ. ಮತ್ತು ಬಂಗಾರ ಹೆಚ್ಚು ಖರೀದಿ ಮಾಡಬೇಡ್ರಿ, ಇವೆಲ್ಲ ಸರಿ ಕೊಡೋರು. ಸಿಂಪಲ್ ಲೈಫ್ ಹೈ ಥಿಂಕಿಂಗ್ ಅಂತೇಳಿ ಶಾಸ್ತ್ರೀಜಿ ಅವರು ಹೇಳಿದಾಗ ಅದಕ್ಕೊಂದು ಮಹತ್ವ ಬಂದಿತ್ತು. ಆದರೆ ನಮ್ಮ ಮೋದಿಯವರು ಹೇಳಿದಾಗ ಹೆಚ್ಚಿನ ಮಹತ್ವ ಬರಲಾರ್ದು ಟೀಕೆಗೆ ಒಳಗಾಗ್ತಾ ಇದೆ. ಯಾಕಂತಂದ್ರೆ ಸ್ವತಃ ನಮ್ಮ ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ದಾರೆ, ಇದು ಯಾರಿಗೆ ಹೇಳ್ತಾ ಇದ್ದೀರಿ ನೀವು ಅಂತೇಳಿ. ಯಾಕಂತಂದ್ರೆ ವೆಚ್ಚ ತಗ್ಗಿಸ್ರಿ ಮಾಡಿ ಹೇಳೋದಿದ್ರ ಅರ್ಥ ಏನಪ್ಪ ಅಂದ್ರೆ ಆರ್ಥಿಕ ವ್ಯವಸ್ಥೆ ದಿವಾಳಿ ಎದ್ದದಪ್ಪ ದೇಶದ್ದು ಅಂತ ಹೇಳಿದಂಗೆ ಒಪ್ಪಿಕೊಳ್ತಾ ಇದ್ದೀರಿ ಅಂತೇಳಿ. ಅದಕ್ಕೆ ಕ್ಲಿಯರೆನ್ಸ್ ಕೊಡೋ ಸಲುವಾಗಿ ಮತ್ತು ನಿನ್ನೆ ಮೀಟಿಂಗ್ ಕರೆದ. ನಮ್ಮದೆಲ್ಲ ಕರೆಕ್ಟ್ ಅದ, 6 ತಿಂಗಳಿಗೆ ಹೋಗುವಷ್ಟು ನಮ್ಮ ವ್ಯವಸ್ಥೆ ಅದ, ಎಲ್ಲ ಜಬರ್ದಸ್ತ್ ಮತ್ತು ಸ್ಟೇಟ್ಮೆಂಟ್ ಬಂತು ನಮ್ಮ ರಕ್ಷಣಾ ಸಚಿವರು. ಅಂದ್ರೆ ಮೋದಿ ಅವರು ಏನೋ ಹೇಳಿದ್ರು ಸಿಂಪಲ್ ಆಗಿರಂತೇಳಿ ಅದು ಸುಮ್ಮನೆ ನಿಮಗೊಂದು ಹೇಳಿದ್ದಷ್ಟು ಅನ್ನುವಂಗೆ. ಯಾಕೆ ಹಿಂಗಾಯ್ತು ಅಂತಂದ್ರೆ ಸ್ವತಃ ಮೋದಿಯವರು ಮತ್ತು ಮೋದಿಯವ್ರ ಕ್ಯಾಬಿನೆಟ್ಟು ಅದು ತನ್ನ ವೈಭವವನ್ನು ತೋರಿಸಲು ಸಾಕಷ್ಟು ಖರ್ಚು ಮಾಡ್ತಾಯಿದೆ. ಅದರ ಒಂದು ಅಂದಾಜು ಪ್ರಕಾರ 2024ರಿಂದ 2026 ಈ ನಡುವ ಹೆಚ್ಚು ಕಡಿಮೆ 15 ಲಕ್ಷಕ್ಕೂ ಮೀರಿ 15 ಲಕ್ಷ ಕೋಟಿ ಮೀರಿ ಈ ತಮ್ಮ ಚುನಾವಣಾ ಪ್ರಚಾರಕ್ಕೋ ತಮ್ಮ 21 ಗಾಡಿಗಳು ಉಪಯೋಗ ಮಾಡಿಕೊಂಡು ರ್ಯಾಲಿಗಳನ್ನು ಮಾಡೋದಕ್ಕೋ ಅಥವಾ ತಮ್ಮ ವೈಭವ ಜೀವನವನ್ನು ನಡೆಸೋದಕ್ಕೆ ಮಾಡಿರ್ಬೇಕು. ಎಲ್ಲರೂ ಬಂದರು, ಮಿನಿಸ್ಟರ್ಸ್ ಬಂದರು, ಎಲ್ಲರೂ ಖರ್ಚು ಮಾಡಿದ್ದಾರೆ. 2024 3,24,000 ಇದು ಬಜೆಟ್ನಲ್ಲಿದ್ದಂಥದ್ದು ರೆಕಾರ್ಡ್ಸ್, ಅಷ್ಟು ಖರ್ಚು ಮಾಡಿದ್ದಾರೆ. 25ರಲ್ಲಿ 3,51,000 ಕೋಟಿಗೆ ಹೆಚ್ಚು ಖರ್ಚು ಮಾಡಿದ್ದಾರೆ. 2026ರಲ್ಲಿ 8,24,114 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ. ಬಜೆಟ್ ಇಟ್ಕೊಂಡಿದ್ದಾರೆ ಅಷ್ಟು ಖರ್ಚು ಮಾಡೋದಕ್ಕಾಗಿ. ಇಲ್ಲಿವರೆಗಿನ ಅಂದಾಜು ತೆಗೆದಾಗ 15,24,000 ಮೇಲ್ಪಟ್ಟ ಲಕ್ಷ ಕೋಟಿ. ಅಂದ್ರೆ ಒಂದು ಮನೆಯಾಗ 80,000 ಕೋಟಿ 70,000 ಕೋಟಿ ಕೊಡುವಂಥ ಸರ್ಕಾರ ಇಡೀ ದೇಶದ ಎಲ್ಲರಿಗೂ ಸಾವಿರಾರು ಕೋಟಿ 80,000 90,000 ಕೋಟಿ ರೂಪಾಯಿಗಳನ್ನ ಸಾಲದ ರೂಪದಲ್ಲಿ ಅಥವಾ ಕಂತುಗಳ ರೂಪದಲ್ಲಿ ಕೊಡುವಂಥ ರೈತರು ಕೊಡುವಂಥ ಸರ್ಕಾರ ಅದು 10,000 ಕೋಟಿ 2,000 ಕೋಟಿ 3,000 ಕೋಟಿ ಕೇವಲ ಇವರು ಅಡ್ಡಾಡೋದಕ್ಕೆ, ಈ ಮಿನಿಸ್ಟರ್ಸ್ ಅಡ್ಡಾಡೋದಕ್ಕೆ, ಅದರಲ್ಲೂ ವಿದೇಶಗಳಿಗೆ ಹೋಗೋದಕ್ಕಾಗಿ, ಒಳ್ಳೊಳ್ಳೆ ಬದುಕನ್ನು ಮಾಡೋದಕ್ಕಾಗಿ, ರೈಸಿ ಜೀವನ ವೈಭವ ಜೀವನವನ್ನು ಕಳೆಯೋದಕ್ಕಾಗಿ ಬರೀ ಕ್ಯಾಬಿನೆಟ್ ಮಂದಿ ಮಾತಾಡ್ತಾ ಇದ್ದೀನಿ. ಇದು ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇನ್ನು ಪೇಮೆಂಟ್ ಮಂದಿ ಬೇರೆ, ಅಧಿಕಾರಶಾಹಿಗಳದ್ದು ಬೇರೆ, ಅದು ಪೇಮೆಂಟ್ ಬಿಟ್ಟು ಅವ್ರದ್ದೆಲ್ಲ ಅದು ಇನ್ನೂ 4,56,000 ಕೋಟಿ ಅದು ವಿದ್ರೇದಲ್ಲಿ 4,56,000 ಕೋಟಿ ಮುಂದೆ ಇದಕ್ಕೆ 4 ಲಕ್ಷ ಕೋಟಿಗೂ ಹೆಚ್ಚು ಅವ್ರ ಪೇಮೆಂಟ್ ಆಗ್ತದೆ. ಸೆಂಟ್ರಲ್ ಗೌರ್ಮೆಂಟ್ ಅಷ್ಟೇ ಇದು, ಸ್ಟೇಟ್ಸ್ದು ಅಲ್ಲ. ಈ ರೀತಿಯಾಗಿ ಖರ್ಚು ಮಾಡ್ತಾರೆ. ಅದ್ರಾಗ ಮನೆರಾಗ ಆಗ್ತದೆ, ಹೌಸಿಂಗ್ದು ಆಗ್ತದೆ, ಮನೆಗಳು ಬಡವ್ರಿಗೆ ಇಲ್ಲದವ್ರು ಮನೆ ಕೊಡುವಂಥವು ಎಲ್ಲ ಬರ್ತವೆ. ಇವೆಲ್ಲನೂ ಮೀರಿ ಖರ್ಚು ಮಾಡ್ತಾ ಇದ್ದಾರೆ. ಮೊದಲ ಈ ಮೋದಿಯವ್ರ ಸರ್ಕಾರ, ಮೋದಿಯವರು ಮತ್ತು ಅವ್ರ ಮಿನಿಸ್ಟರ್ಸು ತಮ್ಮ ಖರ್ಚನ್ನು ಕಡಿಮೆ ಮಾಡಲಿ ಅಂಥೇಳಿ ಇವತ್ತು ವಿರೋಧ ಪಕ್ಷಗಳು ಟೀಕೆ ಮಾಡ್ತಾ ಇದ್ದಾರೆ.
ತಪ್ಪು ಮಾಡ್ತಾ ಇದ್ದಾರೆ ಮೋದಿಯವರು. ತಮ್ಮ ಖರ್ಚು ಕಡಿಮೆ ಮಾಡಿದ್ದಾರೆ, ಉಳಿತಾಯ ಮಾಡಿದ್ರೆ ಮನೆಗಳಿಗೆ ಹಾಕೋ, ಮತ್ತು ಅದಕ್ಕೂ ಜೀರಾಂಶಕ್ಕೋ ಅಥವಾ ಇನ್ನೊಂದು ಮನೆ ಕಟ್ಟಿಸೋದಕ್ಕಾಗಿರ್ಬೋದು, ಮತ್ತು ನದಿಗಳು ಸ್ವಚ್ಛ ಮಾಡಿಸೋಕ್ಕಾಗಿರ್ಬೋದು ಖರ್ಚು ಆಗ್ಬೋದು, ಹಾಕ್ಬೋದಾಗ್ಯದ ಅಂತೇಳಿ. ಅಂದ್ರೆ ನಮ್ಮನ್ನು ನಾವು ಬರೀ ಜನಸಾಮಾನ್ಯರ ಮೇಲೆ ನೀವು ಹೇಳ್ತಾ ಇದ್ದೀರಿ. ಅದನ್ನು ನೀವು ಸಾಮಾನ್ಯ ಲೈಫ್ ತೆಗೀರಿ, ಸಿಂಪಲ್ ಲೈಫ್ ತೆಗೀರಿ ಎಲ್ಲ ಹೇಳ್ತಾ ಇದ್ದೀರಿ. ಅವರು ದುಡಿದ ಗಂಟ, ಅವ್ರು ದುಡಿದ ಮಾತು, ಅವ್ರು ಖರ್ಚು ಮಾಡ್ತಾ ಇರ್ತಾರೆ. ಏನು ತಪ್ಪದ ಅದರೊಳಗೆ ಅಂಥೇಳಿ ಇವತ್ತು ವಿರೋಧ ಪಕ್ಷ ಪ್ರಶ್ನೆ ಮಾಡ್ತಾ ಇದ್ರು. ರಾಹುಲ್ ಗಾಂಧಿ ಅವ್ರನ್ನ ಫುಲ್ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದು ಹೇಳುವಂಥದ್ದು ಏನಪ್ಪ ಅಂದ್ರೆ, ನೀವು ದಿವಾಳಿ ಎದ್ದದ ಈ ದೇಶದ ಸಾರ್ವಜನಿಕ ರಂಗನು ಕೊಲಾಪ್ಸ್ ಆಗಿದೆ. ಅಲ್ಲಿ ದುಡ್ಡು ನೀವು ಹೆಚ್ಚು ಹೂಡ್ತಾ ಇಲ್ಲ, ಇಷ್ಟು ದುಡ್ಡನ್ನು ಅಲ್ಲಿ ಹೂಡ್ತಾ ಇಲ್ಲ. ಸಾರ್ವಜನಿಕ ರಂಗದಲ್ಲೇ ಶಿಕ್ಷಣಕ್ಕೆ ಈ ದುಡ್ಡನ್ನು ಹೂಡಿದ್ರೆ ಶಿಕ್ಷಣಕ್ಕೆ ಎಷ್ಟು ಆಗ್ತೀರಪ್ಪ ನೀವು ವರ್ಷಕ್ಕೆ? 2 ಲಕ್ಷ ಕೋಟಿ, 3 ಲಕ್ಷ ಕೋಟಿ, ಎಷ್ಟು ಆಗ್ತದೆ? 4 ಲಕ್ಷ ಕೋಟಿ ಇಲ್ಲಿ 15 ಲಕ್ಷ ಕೋಟಿ ರೂಪಾಯಿ ಬರೀ ಖರ್ಚು ಆಡಿದಷ್ಟೇ. ಅದು ಅಲ್ಲಿ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಅವ್ರ ಖರ್ಚು. ಅಷ್ಟು ದೊಡ್ಡವರ ಇವರು, ಅಷ್ಟು ಎತ್ತರದವರ, ಅಷ್ಟು ವೈಭವದವರ. ಜನಸಾಮಾನ್ಯರ ಮೇಲೆ ನೀವು ಹೇಳ್ತಾ ಇದ್ರಿ. ಇವ್ರನ್ನ ಮೊದಲು ಕಟ್ ಮಾಡಿಸ್ರಿ, ಇವ್ರನ್ನ ಮೆಟ್ರೋದಲ್ಲಿ ಆಡಳಿತ ಕೇಳ್ರಿ. ಅದೇ ಕಾಲದಲ್ಲಿ IASಗೆ ಅಧಿಕಾರಿಗಳಾಗಿರ್ಬೋದು, ಯಾರೋ ಅಧಿಕಾರಿಗಳಾಗಿರ್ಬೋದು, ಅವ್ರದ್ದು ಖರ್ಚು ಕಡಿಮೆ ಮಾಡಿಸ್ರಿ ಅಂಥೇಳಿ ಇವತ್ತು ಜನ ನಿಧಾನ ಕೇಳಿಕ್ಕೆ ಶುರು ಮಾಡಿದ್ದಾರೆ. ವಿರೋಧ ಪಕ್ಷ ಕೇಳ್ತಾ ಇದ್ದಾವೆ. ಹೀಗಾಗಿ ಇದು ಬಜೆಟ್ದಲ್ಲಿದ್ದಂಥ ವಿವರಣೆ. ಇದ್ರ ಬಿಟ್ಟು ಇನ್ನೂ ಬೇರೆ ಸಾಕಷ್ಟು ಅದ. ಇರ್ತಾರೆ ಅಂಥೇಳಿ ಸಾಕಷ್ಟು ದುಡ್ಡನ್ನ ಹಾಕ್ಕೊಂಡು ಮಾಡುವಂಥ ಕೆಲಸಗಳು ಮಾಡ್ತಾ ಇರ್ತಾರೆ. ಅವ್ರು ಲೆಕ್ಕನ ಸಿಗೋದಿಲ್ಲ ಎಲ್ಲಿ ಹೋಯ್ತು ಅಂತೇಳಿ. ಅದಕ್ಕಾಗಿ ಇವತ್ತು ಸಿಂಪ್ಲಿಸಿಟಿ ಕಲಿಸುವಂಥ ಮೋದಿಯವರು ಮತ್ತು ಅವ್ರು ಸಿಂಪಲ್ ಆಗಲಿ. ಅವ್ರ ಖರ್ಚು ಏನು ಅನ್ನೋದು ಹೇಳಿ. ಅವ್ರಿಗಾರ ಖರ್ಚು ಎಷ್ಟು, ಅವ್ರ ಗಾಡಿಗಳ ಖರ್ಚು ಎಷ್ಟು, ಅವ್ರ ವಿಮಾನದ ಖರ್ಚು ಎಷ್ಟು ಖರ್ಚು ಮಾಡ್ತಾ ಇದ್ದಾರೆ. ವಿದೇಶಗಳಿಗೆ ಹೋಗ್ಬೇಡ ಅಂತ ನಿಮ್ಮ ಮಿನಿಸ್ಟರ್ಸ್ ಎಲ್ಲ ಹೇಳ್ರಿ, ವಿದೇಶಕ್ಕೆ ಏನು ಅವಶ್ಯವಿಲ್ಲ ಕೆಲಸ ಹೋಗುವಂಥದ್ದು. ಎಷ್ಟೋ ಜನ ಹೋಗ್ತಾ ಇರ್ತಾರೆ, ಖರ್ಚು ಮಾಡ್ತಾ ಇರ್ತಾರೆ. ಅವ್ರ ಜೀವನದ ಶೈಲಿಯನ್ನು ನೋಡಿದ್ರೆ ಯಾರಿಗಾದ್ರೂ ಗಾಬರಿ ಆಗ್ತದೆ. ಅದಕ್ಕಾಗಿ ಇವತ್ತು ಸರ್ಕಾರದ ವಿರುದ್ಧ ಇವತ್ತು ವಿರೋಧ ಪಕ್ಷಗಳೆಲ್ಲ ಸೆಳೆದು ನಿಂತ ಜನಸಾಮಾನ್ಯ ಸಹಿತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಹೀಗಾಗಿ ಈ ಒಂದು ಸೆಂಟ್ರಲ್ ಗೌರ್ಮೆಂಟದ ಖರ್ಚನ್ನು ಹೇಳಿದ್ವಿ ನಾವು. ಅವ್ರ ಪೇಮೆಂಟ್ ಮತ್ತು ಬಿಟ್ಟಿದ್ದು ಅಂದ್ರೆ ಯಾವ ರೀತಿಯಾಗಿ ನಮ್ಮ ಸರ್ಕಾರಗಳು ಖರ್ಚು ಮಾಡ್ತಾ ಇದ್ದಾವ, ಏನು ಮಾಡ್ತಾ ಇದ್ದಾವೆ ಅನ್ನೋದನ್ನು ಹೇಳ್ತಾ ಇದು ಕಡಿಮೆ ಮಾಡಿದ್ರೆ ಆಗ್ಬೋದು. ಮತ್ತು ಇದಕ್ಕೆ ಇನ್ನೊಂದು ಮಾತು ಹೇಳ್ತಾ ಇದ್ದಾರೆ. ಈಗೇನು ಈ ಖರ್ಚು ಮಾಡ್ತಾರೆ 15 ಲಕ್ಷ ಪ್ರತಿ ವರ್ಷವೂ 4 ಲಕ್ಷ 3 ಲಕ್ಷ ಕೋಟಿ 5 ಲಕ್ಷ ಕೋಟಿ ಮಾಡ್ತಾರಲ್ಲ, ಅದು ಸಾಲ ತೆಗೆದು ಮಾಡಿದ್ದು. ಸಾಲ ಮಾಡಿ ಆದರೂ ತುಪ್ಪ ತಿನ್ನು ಅನ್ನುವಂಥ ನೇಚರ್. ಆ ಬಡ್ಡಿ ಕೊಡೋದು ಎಷ್ಟಪ್ಪ ಅಂತಂದ್ರೆ 2024ರಾಗ 11,62,000 ಕೋಟಿ ರೂಪಾಯಿ ಬಡ್ಡಿ ಕೊಟ್ಟಿದ್ದಾರೆ. 26ರಾಗ 14,03,000 ಕೋಟಿ ರೂಪಾಯಿಗಳನ್ನ ಬಡ್ಡಿ ಕೊಡೋದು ಇಟ್ಕೊಂಡಿದ್ದಾರೆ. ಅಂದ್ರೆ ಬಡ್ಡಿ ಗಂಟ ತಿರುವುದು ಯಾವಾಗ, ಎಲ್ಲ ಬಗೆಯಿರೋದು ಯಾವಾಗ? ಈ ಎಲ್ಲ ದಿಶೆಯಲ್ಲಿ ಇವತ್ತು ಏನಪ್ಪ ಅಂತಂದ್ರೆ ಮೋದಿಯವರು ಚಿಂತನೆ ಮಾಡಬೇಕಾಗೈತಿ. ಆ ದಿಶೆಯಲ್ಲಿ ಇಲ್ಲಿ ಉದ್ಯೋಗಗಳಿಗೆ ಅನುಕೂಲ ಮಾಡಿಕೊಡ್ಬೇಕಾಗೈತಿ. ತಮ್ಮ ವೈಭವ ಜೀವನಕ್ಕೆ ಒಂದು ಕತ್ತರೆ ಹಾಕಬೇಕಾಗಿತ್ತು ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಒತ್ತು ಕೊಟ್ಟು ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಮೋದಿಯವರು ಏನಿದು ಹೇಳಿದ್ರು, ಇಡೀ ದೇಶಕ್ಕೆ ಏನು ಸಂದೇಶ ಕೊಟ್ಟರು, ಅದರ ಮರುದಿನ ಮತ್ತೆ ಅದಿಲ್ಲ, ನಾವೆಲ್ಲ ಸೌಖ್ಯದ ಬಜೆಟ್ ಭರ್ಪೂರದ, ಅದ್ರ ಬಗ್ಗೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಅಂತೇಳಿ ಮತ್ತೊಂದು ಕ್ಯಾಬಿನೆಟ್ ಕರೆದ. ರಾಜನಾಥ್ ಸಿಂಗ್ ಅವ್ರ ನೆಲೆಯಲ್ಲಿ ಮತ್ತೆ ರೀಸ್ಟೇಟ್ಮೆಂಟ್ ಕೊಡುವಂಥ ಪ್ರಸಂಗ ಬಂತು. ಇವತ್ತು ಅವರು ಲಾಲ್ ಬಹದ್ದೂರ್ ಶಾಸ್ತ್ರೀಜಿ ಮಟ್ಟದ ನಾಯಕರು ತೋರಿಸ್ಕೊಳ್ಳಿಕ್ಕೆ ಹೋಗಿ ಮತ್ತಷ್ಟು ಟೀಕೆಗೆ ಟಿಪ್ಪಣಿಗೆ ಗುರಿಯಾಗಿದ್ದನ್ನು ನಾವು ನೋಡಬೇಕಾಗ್ಯದ. ಏನೂ ಇರಲಿ, ಮೋದಿಯವರು ಹೇಳಿದ ತಪ್ಪೇನಲ್ಲ. ಹೌದು, ಇವತ್ತು ಸಂಕಟದಲ್ಲಿದ್ದ ದೇಶ, ಅದನ್ನು ಪಾಲಿಸಬೇಕಾಗಿದ್ದ ಕರ್ತವ್ಯ ಹೌದು. ಅದೇ ಕಾರಣಕ್ಕೆ ನೀವು ಮಾಡಲ್ಲ, ಸರ್ಕಾರವೂ ಮಾಡಲಿ, ಸರ್ಕಾರ ಅಧಿಕಾರಿಗಳು ಮಾಡಲಿ, ಮಿನಿಸ್ಟರ್ಸು ಮಾಡಲಿ ಅನ್ನೋದು ಇವತ್ತು ವಿರೋಧ ಪಕ್ಷದ ಪ್ರಶ್ನೆ, ಜೊತೆಗೆ ಜನಸಾಮಾನ್ಯರ ಪ್ರಶ್ನೆ. ಏನಂತೀರಿ ಇದಕ್ಕೆ ನಿಮ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ಅತ್ಯಂತ ಸತ್ಯದ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ
11402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.